ಸುಳ್ಳು ಮೇಲೆ ಸುಳ್ಳು, ಸುಳ್ಳು ಮೇಲೆ ಸುಳ್ಳು, ಸುಳ್ಳು ಮೇಲೆ ಸುಳ್ಳು. ನಮ್ಮದೇ ರಾಜ್ಯ, ನಮ್ಮದೇ ದೇಶ ಆದ್ಮೇಲೆ ಇದನ್ನ ನಾನು ನೀನು ಅನ್ನೋ ಪದ ಏನಿದೆ, ಹೌದು, ಅದಕ್ಕೆ ಅರ್ಥ ಇಲ್ಲ. ಇವರು ಜನರ ದಿಕ್ಕನ್ನ ತಪ್ಪಿಸಿ ಇವರು ಜನರಿಗೆ ಒಳ್ಳೆಯವರು ಅಂತ ಪ್ರೇರಣೆ ಮಾಡ್ಕೊಳ್ಳುವಂಥದ್ದು. ಇಷ್ಟು ಬಿಟ್ರೆ ಇವರಿಂದ 3 ಪೈಸೆ ಪ್ರಯೋಜನ ಇಲ್ಲ, ಮಾತಿಗೆ ಕಿಮ್ಮತ್ತಷ್ಟು ಬೆಲೆ ಇಲ್ಲ. ಒಬ್ಬರನ್ನೊಬ್ಬರು ನಿಂದಿಸಿ ನೀವು ಈ ರಾಜಕಾರಣ ಮಾಡ್ತಿರಲ್ಲ, ನಾಚಿಕೆ ಆಗ್ಬೇಕು. ಅದೇನು ನಾಚಿಕೆ ಗೀಚಿಗೆಲ್ಲ ಬಿಟ್ಬಿಟ್ಟವರು, ಇನ್ನು ಇಟ್ಕೊಂಡವರು, ಇಲ್ಲ ಇದನ್ನೇ ಬಂಡವಾಳ ಮಾಡ್ಕೊಂಡವರು, ಅದು ನಮಗೆ ಗೊತ್ತಿಲ್ಲ. ಬಗ್ಗೆ ಕೆಲವೊಂದಿಷ್ಟು ನಿಮ್ಮದೇ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ನೋಡ್ತಾ ಇರ್ತೀನಿ ನಾನು. ಹಾಗಾಗಿ ತಾವು ಇವತ್ತು ನೇರವಾಗಿ ಸಿಕ್ಕಿದ್ದೀರಾ. ಹಾಗಾಗಿ ಕೆಂಪೇಗೌಡ ಒಂದು ಆಳ್ವಿಕೆ ಬಗ್ಗೆ ಒಂದಿಷ್ಟು ತುಣುಕು ಒಂದು ಸ್ವಲ್ಪ ಹಂಗೆ ಪರಿಚಯ ಮಾಡಿಕೊಡಿ ಸರ್ ನಮಗೆ. ನೋಡಿ, ಕೆಂಪೇಗೌಡರು ಜಗತ್ ಜಾಹೀರಾತು ಆದರೂ ಸಹ ಅವರಿಗೆ ಮೂಲ ಪುರುಷರು ರಣಬೈರೇಗೌಡರು. ರಣಬೈರೇಗೌಡರು ಅವಂತಿ ಎನ್ನುವಂತ ಗ್ರಾಮದಲ್ಲಿ ನೆಲೆಸಿ ಅಲ್ಲಿಂದ ಅವರ ಪಯಣವನ್ನ ಯಲಂಕ, ಬೆಂಗಳೂರು ಮತ್ತೆ ಈ ಭಾಗದಲ್ಲಿ ಮಾಗಡಿ, ಚಿತ್ರದುರ್ಗ, ಹುಲಿದುರ್ಗ, ನಮ್ಮ ಶಿವಗಂಗೆ ಮತ್ತೆ ದೊಡ್ಡಬಳ್ಳಾಪುರ, ಹೀಗೆ ಒಂದು 7 ಕೋಟೆಗಳನ್ನು ಕಟ್ಟಲಿಕ್ಕೆ ಅವರ ವಂಶಜರು ಬಹಳ ಮುತುವರ್ಜಿ ವಹಿಸಿ ಈ ನಾಡನ್ನು ಕಟ್ಟಿದರು. ಇದು ಕಟ್ಟಲಿಕ್ಕೆ ಏನು ಪ್ರೇರಣೆ ಅಂದ್ರೆ ಅವರಲ್ಲಿರುವಂತ ಈ ಮಣ್ಣಿನ ಆಸಕ್ತಿ, ಈ ದೇಶದ ಭಕ್ತಿ, ಮತ್ತೆ ನಮ್ಮವರು ತಮ್ಮವರು ಅಂತ ಒಂದು ಆಕರ್ಷಣೆ ಇತ್ತು. ಅಂದ್ರೆ ನಮ್ಮೆಲ್ಲರೂ ನಮ್ಮವರು, ಎಲ್ಲ ನಮ್ಮ ತಾಯಿ ತಂದೆಯವರು, ಬಂಧು ಬಳಗು, ಅಕ್ಕ ತಂಗಿಯರು ಅನ್ನೋ ಭಾವನೆ ಇತ್ತು. ಇದಕ್ಕೆ ಪೂರಕವಾಗಿ ಇಂದಿನ ಸಮಯದಲ್ಲಿ ಅವತ್ತು ಇವತ್ತಿನ ತರ ಕಳ್ಳರಿರಲಿಲ್ಲ, ದರೋಡೆಕೋರರಿಲ್ಲ, ಡಕಾಯಿತರಿದ್ರು. ಈ ಡಕಾಯಿತರು ಏನ್ ಮಾಡೋರು ಅಂದ್ರೆ ರೈತರು ಬೆಳೆದಂತ ಬೆಳೆಯನ್ನ ರಾತ್ರಿ ಜಾಗಗಳು ಕಟ್ಕೊಂಡ್ಬಂದು ಕುದುರೆಗಳು ಮತ್ತೆ ಕತ್ತಿ ಬಂದೂಕ ಎಲ್ಲ ತಂದು ಎಲ್ಲವನ್ನ ಬಳ್ಕೊಂಡು ಹೊಟ್ಟವು. ಈ ರೈತರು ಏನ್ ಮಾಡೋರು, ರಾತ್ರಿ ಎಲ್ಲ ಹೊಳೋರು. ವರ್ಷ ಪೂರ್ತಿ ಬೆಳೆದಂತಹ ಬೆಳೆ ಇವತ್ತು ಡಕಾಯಿತರು ಬಂದು ತಗೊಂಡೋದ್ರು. ನಮ್ಮನ್ನ ಯಾರು ಕಾಪಾಡೋರಿಲ್ವಾ, ನಮ್ಮನ್ನ ರಕ್ಷಣೆ ಮಾಡೋರಿಲ್ವಾ, ನಮ್ಗೆ ಯಾರು ಗತಿ ಇಲ್ವಾ, ಭಗವಂತ ನೀನ್ ಯಾರನ್ನಾರು ಒಬ್ಬ ಕಳಿಸು ಅನ್ನೋ ಪ್ರಾರ್ಥನೆ ಅವತ್ತಿನ ಕಾಲಕ್ಕೆ ನಡೀತಾ ಇತ್ತು. ಯಾವತ್ತಿನ ಕಾಲನೇ 700 ವರ್ಷಗಳ ಹಿಂದಿನ ಭವಿಷ್ಯದ ಕತೆ. ಆಗ ರಣಬೈರೇಗೌಡರು ಈ ರೈತರ ಮಕ್ಕಳು ಹಸನಾಗಬೇಕು, ರೈತರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರ್ತದೆ, ದೇಶ ಚೆನ್ನಾಗಿದ್ರೆ ಈ ನಾಡ್ ಚೆನ್ನಾಗಿರ್ತದೆ, ನಾಡ್ ಚೆನ್ನಾಗಿದ್ರೆ ನಾನು ಒಬ್ಬ ದೊರೆಯಾಗಿ ಆಳಬಹುದು ಕೆಲಸವನ್ನ ಪ್ರಾರಂಭವನ್ನ ಮಾಡಿದ್ರು. ನ್ಯಾಯಯುತವಾಗಿ ಧರ್ಮನಿಷ್ಠೆಯಿಂದ ಪ್ರಾರಂಭವನ್ನ ಮಾಡಿದ್ರು. ಅದಾದ ನಂತರ ಹೆಸರಿಗೆ ಬಹಳ ಮುಖ್ಯವಾಗಿ ಬಂದಂತ ಮಾಗಡಿ ಕೆಂಪೇಗೌಡರು ಈ ಭಾಗದಲ್ಲಿ ಒಂದೊಂದು 10 ಕಿಲೋಮೀಟರ್ಗೆ ಒಂದೊಂದು ಬೆಟ್ಟದ ಮೇಲೆ 7 ಸುತ್ತಿನ ಕೋಟೆಗಳನ್ನ ಕಟ್ಟಿ ಆವಾವ ಭಾಗದ ಜನರು ಯಾರು ಹೆಚ್ಚಿನ ಆಸಕ್ತಿ ಒಟ್ಟು ಪೂಜೆಯನ್ನ ಮಾಡ್ತಾರೆ ಅವರ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿ ಅವರವರ ಧರ್ಮಕ್ಕೆ ಅನುಕೂಲವಾಗಿ ಗುರುಕುಲಗಳನ್ನ ಕಟ್ಟಿ ವಿದ್ಯಾಭ್ಯಾಸವನ್ನು ಕೊಟ್ಟು ರೈತರಿಗೆ ಜೀವನವನ್ನು ಕೊಟ್ಟು ರಕ್ಷಣೆಯನ್ನು ಕೊಟ್ಟು ಧರ್ಮದಿಂದ ನಡೆಯುವಂತ ಹಾದಿಯಲ್ಲಿ ಬುನಾದಿ ಆಗ್ತಂತವರು ಮಾಗಡಿ ಕೆಂಪೇಗೌಡರು. ಅವರು ಆಳಿದಂತಹ ಸಂದರ್ಭದಲ್ಲಿ 1300ಕ್ಕೂ ಅಧಿಕ ಕೆರೆಗಳನ್ನ ಕಟ್ಟಿದ್ದ ಏಕೈಕ ಈ ಭಾರತ ದೇಶದ ಯಾರಾದರೂ ಒಬ್ಬ ನಾಗರಿಕ ಇದ್ದಾನೆ, ಒಬ್ಬ ದೊರೆ ಇದ್ದಾನೆ, ಚಿಂತಕ ಇದ್ದಾನೆ, ಯೋಚನೆ ಮಾಡಿದ್ದಾನೆ, ಮಾಡಿ ಕಾರ್ಯಗತವಾಗಿ ಮಾಡಿದ್ದಾನೆ ಅಂದ್ರೆ ಅದು ಮಾಗಡಿ ಕೆಂಪೇಗೌಡ. ಅವರ ನಿಷ್ಠೆ, ಪ್ರಾಮಾಣಿಕತೆ ಇವತ್ತು ದೇಶದ ಉದ್ದಗಲಕ್ಕೂ ಅವರ ಶಿಲೆಗಳನ್ನ ಪ್ರತಿಷ್ಠಾಪನೆ ಮಾಡ್ತಾ ಇವತ್ತು ಕೆಂಪೇಗೌಡರ ಹೆಸರನ್ನ ವಿಶ್ವವ್ಯಾಪ್ತಿಯಲ್ಲಿ ಇವತ್ತು ಅವರ ಹೆಸರು ಪ್ರಜ್ವಲಿತವಾಗಿದೆ. ಆದ್ರೆ ದುರಾದೃಷ್ಟಕರ ಏನಪ್ಪಾ ಅಂದ್ರೆ ಮಾಗಡಿ ಕೆಂಪೇಗೌಡರು ಮಾಗಡಿ ಕೋಟೆ, ನಮ್ಮ ಮಾಗಡಿ ಒಂದು ಕೋಟೆ ಇದೆ. ಈ ನಮ್ಮ ಮಾಗಡಿಯಲ್ಲಿರುವಂತ ಅವಿವೇಕಿ ರಾಜಕಾರಣಿಗಳು, ಆಡಳಿತವನ್ನ ಮಾಡದಂತ ಅಯೋಗ್ಯರು ಇವತ್ತು ಮಾಗಡಿ ಕೋಟೆಯ 3 ಕಂದಕವನ್ನ ಮುಚ್ಚಿದರೆ 4ನೇ ಕೋಟಕ್ಕೆ ಮುಹೂರ್ತ ಇಟ್ಟಿದ್ದಾರೆ. ಅದನ್ನ ನಾನು 22 ವರ್ಷಗಳ ನಿರಂತರವಾಗಿ ಹೋರಾಟಗಳನ್ನು ಮಾಡಿ ಸಾಹಿತಿಗಳು, ಸಂಶೋಧಕರು, ವಿಚಾರವಂತರು, ರೈತರು, ಹೋರಾಟ
ಹೋರಾಟಗಳು, ಸಂಘ ಸಂಸ್ಥೆಗಳು, ತಾಯಂದಿರ ಆದಿಯಾಗಿ ಹೋರಾಟವನ್ನು ಮಾಡಿದ್ದೀವಿ. ಇವತ್ತು ಮಾಗಡಿಯಲ್ಲಿರುವಂತ ಜನನಾಯಕರಿಗೆ ಕಿವಿ ಕೇಳಿಸಿದ ಕಣ್ ಕಾಣೋದಿಲ್ಲ. ಆ ಕಣ್ಣು ಯಾವಾಗ ಬಿಡ್ತಾರೆ ಅಂದ್ರೆ ಈ ಮನೆಯಾಳ ಕೆಲಸ ಮಾಡುವ ಮಾತ್ರ ಕಣ್ ಕಾಣ್ತಾರೆ, ಇದ್ದಂತ ಬರೀ ಕಿವಿ ಮಾತ್ರ ಕೇಳಿಸ್ಕೊತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಆ ಕೆಂಪೇಗೌಡರ ಇತಿಹಾಸವನ್ನ ಹಾಳು ಮಾಡುವಂತ ಸಂದರ್ಭದಲ್ಲೂ ಇವತ್ತು ಒಕ್ಕಲಿಗ ಜನಾಂಗ ಇರಬಹುದು, ಪ್ರತಿಯೊಂದು ಯಾವುದೇ ಅಂಗ ನಮ್ಮ ಜನಾಂಗದಲ್ಲಿರಬಹುದು, ಯಾರು ಧ್ವನಿಗೂಡಿಸ್ತಾ ಇಲ್ಲ. ಎಲ್ಲರೂ ಚಪ್ಪಾಳೆ ಹಾಕ್ತಾರೆ, ಕೆಂಪೇಗೌಡಗೆ ಜೈ ಅಂತಾರೆ. ಕೆಂಪೇಗೌಡ ಬಿಟ್ರೆ ಇನ್ನೊಬ್ಬಿಲ್ಲ ಅಂತಾರೆ. ಚಿಂತಕ ಮಹಾತ್ಮ 64 ಪೇಟೆಗಳನ್ನ ಕಟ್ಟಿದ್ರು, ಎಲ್ಲ ಧರ್ಮಗಳ ಜೊತೆಯಲ್ಲಿಟ್ರು, ಸರ್ವ ಧರ್ಮದ ಪ್ರಭು ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಮಾನ್ಯತೆ ಕೊಡುವಂತ ಮೇಧಾವಿಗಳು ಇಲ್ಲ. ಇದು ನಿಮ್ಮೆಲ್ಲರ ಈ ನಾಡಿನ ದುರ್ಭಾಗ್ಯ. ಈ ದುರ್ಭಾಗ್ಯಕ್ಕೆ ನಾವು ಏನಪ್ಪ ಹೇಳಬೇಕು ಅಂದ್ರೆ, ಇಂಥ ಒಬ್ಬ ಮಹಾತ್ಮನನ್ನ ಇವರು ಇಷ್ಟೊಂದು ಕೀಳಾಗಿ ಕಾಣುವಂತ ಜನರಿರುವಾಗ ಇವರಿಗೆ ಹೇಳೋ ರೀತಿ ಯಾವುದು, ಅದು ನಮಗೆ ಬಹಳ ನೋವನ್ನ ಕೊಟ್ಟಿದೆ. ನಾವು ಕೆಂಪೇಗೌಡರ ಪಂಚಲೋಕದ ವಿಗ್ರಹವನ್ನ ಪ್ರತಿಷ್ಠಾಪನೆ 2003ರಲ್ಲಿ ಮಾಡಿದ್ವಿ. ಇವತ್ತು 2025ರಲ್ಲಿ ಇದ್ದೀವಿ. 22 ವರ್ಷ ನಿರಂತರವಾಗಿ ಕೆಂಪೇಗೌಡರ ಸೇವೆಯನ್ನ ಮಾಡಿದ್ವಿ. ಜನರಿಗೆ ಸಾರ್ವಜನಿಕವಾಗಿ ಸೇವೆಯನ್ನ ಕೊಟ್ಟಿದ್ದೀವಿ. ಕೃಷ್ಣಪ್ಪನವರು ಬಿಟ್ರೆ ಕೆಂಪೇಗೌಡರ ಕಾರ್ಯಕ್ರಮ ಇನ್ಯಾರು ಮಾಡಕ್ಕಾಗಲ್ಲ, ಸರ್ಕಾರ ಮಾಡಕ್ಕಾಗಲ್ಲ ಅನ್ನುವ ನಿಟ್ಟಿನಲ್ಲಿ ಆ ಕೆಂಪೇಗೌಡರ ಕಾರ್ಯಕ್ರಮಗಳನ್ನ, ವೈಖರಿಗಳನ್ನ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದೀವಿ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ. ನಾನು ಒಬ್ಬನೇ ಅಂತ, ನನ್ನ ನಮ್ದಂತವ್ರು, ನಮ್ಮ ಗ್ರಾಮದವರು, ಅಕ್ಕ ಪಕ್ಕದವರು, ವಿಚಾರವಂತರು ನಮ್ಮ ಬೆನ್ನಿಂದ ಇದ್ದಾರೆ. ಅದಕ್ಕೋಸ್ಕರ ಆ ವಿಷಯವನ್ನ ದೇಶಾದ್ಯಂತ ಮೆಚ್ಚುಗೆಯ ಒಂದು ತಾಣವಾಗಿ ಅದನ್ನ ಮಾಡಬೇಕು ಅನ್ನೋ ಅಭಿಲಾಷೆ ಇದೆ. ಈಗ ಏನೋ 103 ಕೋಟಿ ಅನುದಾನ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಆಗಿರಬಹುದು, ಇಲ್ಲ ಅಂತ ಹೇಳಿಲ್ಲ. ಇಲ್ಲಿವರೆಗೂ ಸುಳ್ಳು ಹೇಳ್ಕೊಂಬಂದ್ರು, ಸುಳ್ಳು ಮೇಲೆ ಸುಳ್ಳು, ಸುಳ್ಳು ಮೇಲೆ ಸುಳ್ಳು, ಸುಳ್ಳು ಮೇಲೆ ಸುಳ್ಳು, ಕೋಟಿ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾರೆ. ಸರ್, ಈಗ ಒಂದು ಏನ್ ಲಿಂಕ್ ಕೆನಾಲ್ ವಿಚಾರವಾಗಿ ನಮಗೂ ಪಾಲ್ ಬರಬೇಕು ಅಂತ ಹೇಳಿದೆ. ಬೇರೆ ಜಿಲ್ಲೆಗೆ ಹೋಗ್ಲಿಕ್ಕೆ, ನೀರ್ ಬಿಡ್ಲಿಕ್ಕೆ ಆತಂಕ ಏನಿಲ್ಲ. ಕುಣಿಗಲ್ಗೆ ಸೀಮಿತವಾಗಿ ನೀರಿಲ್ಲ. ಏನೋ ಸುರೇಶ್ ಗೌಡರು ಬಂದ್ರೆ ಅಲ್ಲೇ ವಿಧಾನಸೌಧದಲ್ಲೇ ಮಾಗಡಿ ಶಾಸಕರು ಎಲ್ಲೋ ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದ್ರ ಬಗ್ಗೆ ಹೇಳೋದಾದ್ರೆ, ಸುರೇಶ್ ಗೌಡರು ಬೆಂಗಳೂರು ಓಡಾಡಲ್ವಾ, ಬೆಂಗಳೂರಿಗೆ ಬರಲ್ವಾ? ನಾವು ಅವರು ಹೇಮಾವತಿಗೆ ಕೊಡದೆ ಹೋದ್ರೆ, ಹೇಮಾವತಿ ನೀರ್ಗೆ ನಮ್ಮನ್ನ ಕೊಡದೆ ಹೋದ್ರೆ ನಾವು ಬೆಂಗಳೂರಿನಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಸುರೇಶ್ ಗೌಡ್ರಿಗೂ ಮಾಡ್ತೀವಿ, ತುರ್ಬೇಕೆರೆ ಕೃಷ್ಣಪ್ಪನಿಗೂ ಮಾಡ್ತೀವಿ, ಎಲ್ರಿಗೂ ಮಾಡ್ತೀವಿ. ಸುರೇಶ್ ಗೌಡರು ಬೆಂಗಳೂರು ಓಡಾಡಲ್ವಾ, ಬೆಂಗಳೂರಿಗೆ ಬರಲ್ವಾ? ನಾವು ಅವರು ಹೇಮಾವತಿಗೆ ಕೊಡದೆ ಹೋದ್ರೆ, ಹೇಮಾವತಿ ನೀರ್ಗೆ ನಮ್ಮನ್ನ ಕೊಡದೆ ಹೋದ್ರೆ ನಾವು ಬೆಂಗಳೂರಿನಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಸುರೇಶ್ ಗೌಡ್ರಿಗೂ ಮಾಡ್ತೀವಿ, ತುರ್ಬೇಕೆರೆ ಕೃಷ್ಣಪ್ಪನಿಗೂ ಮಾಡ್ತೀವಿ, ಎಲ್ರಿಗೂ ಮಾಡ್ತೀವಿ. ಈಗ ನೋಡಿ, ಗಾಳಿ ಬೆಳಕು ಇದೆಲ್ಲ ಭಗವಂತ ಪ್ರಕ್ರಿಯೆ. ಪಂಚಭೂತಗಳು ಭಗವಂತನ ಆಟ. ಇಲ್ಲೆಲ್ಲ ಆಡೋದು ದಾರದ ಆಟ. ನಾವೆಲ್ಲ ಆಡ್ತಾ ಇರೋದು ದಾರದ ಆಟ. ಈ ದಾರದ ಆಟ ಹೆಂಗೆ ಅಂದ್ರೆ, ಯಾರು ಜಾಸ್ತಿ ಸಿದ್ಧ ಬಳಕೊಂಡ್ರೆ ನಾನು ದೊಡ್ಡ ಮನುಷ್ಯ ಆಯ್ತೀನಿ ಅಂತ ಇವ್ರು ಮಾತಾಡ್ತಾರೆ. ನೀರು ಸಾರ್ವಜನಿಕರ ಸ್ವತ್ತು. ಈ ಭೂಮಿ ತಾಯಿ ನಮಗೆ ಕೊಡುವಂತ ಸ್ವತ್ತು. ಅದು ಎಲ್ಲರಿಗೂ ಹಂಚುವಂತ ಸ್ವತ್ತು. ಇದು ನಂದು ನಿಂದು ಅಂತ ಯಾರಿಗೂ ಬರೋದಿಲ್ಲ. ಎಲ್ಲರೂ ನಮ್ಮದೇ ರಾಜ್ಯ, ನಮ್ಮದೇ ದೇಶ ಆದ್ಮೇಲೆ ಇದನ್ನ ನಾನು ನೀನು ಅನ್ನೋ ಪದ ಏನಿದೆ, ಅದಕ್ಕೆ ಅರ್ಥ ಇಲ್ಲ. ಆದ್ರೆ ಏನು ಅಂದ್ರೆ, ಏನೋ ನಾನು ಸಾಧನೆ ಮಾಡಿದೆ, ಏನೋ ಒಂದು ಸಾಧನೆ ಮಾಡಿದೆ, ಯಾರ ಬೆಲೆಗೋ ಒಂದು ಕೆಟ್ಟ ಮಾತಾಡೋದು, ನಾನು ಬಿಟ್ರೆ ಇಲ್ಲ ಅಂತ ಹೇಳೋದು, ಅದನ್ನ ಏನೋ ಮಾಡಿದೆ ಅಂತ ಹೇಳೋದು, ಆವಾಗ ಮತ್ತೆ ಎಲೆಕ್ಷನ್ ಟೈಮ್ಗೆ ಇದನ್ನೇ ಒಂದು ಪ್ರಚಾರ ತಗೊಳ್ಳೋದು. ಇವರು ಜನರ ದಿಕ್ಕನ್ನ ತಪ್ಪಿಸಿ ಇವರು ಜನರಿಗೆ ಒಳ್ಳೆಯವರು ಅಂತ ಪ್ರೇರಣೆ ಮಾಡ್ಕೊಳ್ಳುವಂಥದ್ದು. ಇಷ್ಟು ಬಿಟ್ರೆ ಇವರಿಂದ 3 ಪೈಸೆ ಪ್ರಯೋಜನ ಇಲ್ಲ. ಮಾತಿಗೆ ಕಿಮ್ಮತ್ತಷ್ಟು ಬೆಲೆ ಇಲ್ಲ. ಆ ವಿಷಯವನ್ನ ಯಾರ್ಯಾರು ಮಾತಾಡೋದು ನೋಡಿದ್ರಿ. ಇವತ್ತು ನಮ್ಮ ಮಾಗಡಿ ಶಾಸಕರು ಮಾತಾಡಿದ್ದಾರೆ. ಇವತ್ತು ನಮ್ಮ ಕುಣಿಗಲ್ ಶಾಸಕರಿಗೆ ಅದು ಒಂದು ಪದ ಬಳಕೆ ಇತ್ತು, ಅದು ಅವಿವೇಕಗಳು ಮಾಡುವಂತ ಪದ. ಗೌರವ ಕೊಡ್ತೀರಿ ನೀವು, ಯಾರು ಕೊಡಕ್ಕೆ? ಹೇಳಿರುವ ಅವರು ಗಾಂಡುಗಳು ಅವ್ರ ಮಾತುಗಳ ಗೌರವ ಕೊಡ್ತೀರಿ ನೀವು, ಯಾರು ಕೊಡಕ್ಕೆ? ಹೇಳಿರುವ ಅವರು ಗಾಂಡುಗಳು. ಆಮೇಲೆ ಈಗ ತುಮಕೂರಿನ ಗ್ರಾಮಾಂತರದ ನಮ್ಮ ಸುರೇಶ್ ಗೌಡ್ ಅವರು ಅಲ್ಲೇ 4-5 ಬಾರಿ MLA ಆಗಿದ್ದಾರೆ. ಅವರ ಕ್ಷೇತ್ರಕ್ಕೆ ಅವರು ಕೇಳೋದು ಅವರ ಹಕ್ಕು. ಸುರೇಶ್ ಗೌಡರು ಬೆಂಗಳೂರು ಓಡಾಡಲ್ವಾ, ಬೆಂಗಳೂರಿಗೆ ಬರಲ್ವಾ? ನಾವು ಅವರು ಹೇಮಾವತಿಗೆ ಕೊಡದೆ ಹೋದ್ರೆ, ಹೇಮಾವತಿ ನೀರ್ಗೆ ನಮ್ಮನ್ನ ಕೊಡದೆ ಹೋದ್ರೆ ನಾವು ಬೆಂಗಳೂರಿನಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಸುರೇಶ್ ಗೌಡ್ರಿಗೂ ಮಾಡ್ತೀವಿ, ತುರ್ಬೇಕೆರೆ ಕೃಷ್ಣಪ್ಪನಿಗೂ ಮಾಡ್ತೀವಿ, ಎಲ್ರಿಗೂ ಮಾಡ್ತೀವಿ. ನೀವು ತರೋದಿಕ್ಕೆ ಹಕ್ಕಿಲ್ವಾ? ನೀವು ಇವರೆಲ್ಲ ನಾನು ಅಂತ ಈ ನಾಯಿಗಳು ಕಿತ್ತಾಡ್ದಂಗೆ ಕಿತ್ತಾಡ್ತಿರಲ್ಲ. ವಿಧಾನಸೌಧ ಇರೋದಕ್ಕೆ, ಮುಖ್ಯಮಂತ್ರಿಗಳಿರೋದಕ್ಕೆ ಜವಾಬ್ದಾರಿ ಇಲ್ವಾ? ಮತ್ತೆ ಆಡಳಿತ ಹೆಂಗ್ ಮಾಡ್ತೀರಿ? ತೀರ್ಮಾನ ಮಾಡೋರು ಯಾರು? ಸರ್ಕಾರ. ನೀವು ಸರ್ಕಾರದ ಅಧೀನದಲ್ಲಿದ್ದಂತವ್ರು. ನೀವು ಬಾಯಿ ಮುಚ್ಕೊಂಡು ಅಲ್ಲಿ ಏನು ತೀರ್ಪು ಬರ್ತದೆ, ನಿಮಗೇನು ಹೋರಾಟ ಇದೆ, ಜನರ ಬೇಡಿಕೆ ಇದೆ, ಅದನ್ನ ಸದ್ದು ಗದ್ದಲವಿಲ್ಲದೆ ವಿಧಾನಸೌಧದಲ್ಲಿ ತೀರ್ಮಾನ ಮಾಡಿ ತರುವಂತ ವಿಚಾರವನ್ನ
ಬೀದಿಗಳಲ್ಲಿ ಅವ್ಯಬ್ಧ ಶಬ್ದಗಳಲ್ಲಿ ಒಬ್ಬರನ್ನೊಬ್ಬರು ನಿಂದಿಸಿ ನೀವು ಈ ರಾಜಕಾರಣ ಮಾಡ್ತಿರಲ್ಲ, ನಾಚಿಕೆ ಆಗ್ಬೇಕು. ಜನಕ್ಕೆ ಹಂಗ ಅನಿಸ್ತದೆ, ಏನಪ್ಪ ಇವ್ರು ನಾಚಿಕೆ ಅಲ್ವಂತ ನಮ್ಮನ್ನ ಅನೇಕ ಜನ ಕೇಳ್ತಾರೆ. ಅದೇನ್ ನಾಚಿಕೆ ಗೀಚಿಗೆಲ್ಲ ಬಿಟ್ಬಿಟ್ಟವ್ರು, ಇನ್ನು ಇಟ್ಕೊಂಡವ್ರು, ಇಲ್ಲ ಇದನ್ನೇ ಬಂಡವಾಳ ಮಾಡ್ಕೊಂಡವ್ರು, ಅದು ನಮಗೆ ಗೊತ್ತಿಲ್ಲ. ಹಾಗಾಗಿ ಪ್ರಕೃತಿನೇ ತಡೆಯಕ್ಕೆ ಅವ್ರು ಯಾರ್ರಿ? ಮಾಗಡಿಲಿ ಪುತ್ಥಳಿ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಶಾಸಕ ರಂಗನಾಥ್ ಅವರು. ಮಾಗಡಿ ಹೋರಾಟ ಮಾಡ್ತಾ ಇದಾರೆ ಅಂತ ಇಲ್ಲಿ ಕುಣಿಗಲ್ನ ಕೆಲವೊಂದಿಷ್ಟು ಅಂಗಡಿ ಮುಂಗಡ್ಗಳಲ್ಲಿ ಜನಗಳು ಚರ್ಚೆ ಮಾಡ್ತಾ ಇದಾರೆ. ಮಾನ್ಯ ಕುಣಿಗಲ್ ಶಾಸಕರನ್ನ ಮಾಗಡಿನಲ್ಲಿ ಪುತ್ಥಳಿ ಮಾಡಿ ನಿಲ್ಸ್ಬೇಕು, ಮಾಗಡಿಗೆ ನೀರಿಗೆ ಹೋರಾಟ ಮಾಡ್ತಾ ಇದಾರೆ ಅಂತ ಕೇಳಿ. ಹೌದಾ? ಅಲ್ಲಿ ಇರೋರ್ಗೆ ಇಲ್ಲಿವರೆಗೂ ಒಂದ್ ನಾಯಿ ಮರಿ ಮೂರ್ತಿನ ಇಕ್ಕಕ್ ಯೋಗ್ಯತೆ ಇಲ್ಲ. ಅವ್ರದ್ದು ಯಾಕೆ ಇಕ್ತಾರೆ? ಅವ್ರೇನು ನಿಮ್ಮನ್ನ ಕೇಳವ್ರ? ಹೋರಾಟ ಮಾಡ್ತಾರಲ್ಲ ಸರ್ ನೀರ್ಗಾಗಿ. ಎಲ್ರು ಹೋರಾಟ ಮಾಡ್ತೀವ್ರಿ, ನಮ್ಮ ಹಕ್ಕು ನಾವು ಕೇಳ್ತೀವಿ. ನೀವೇನ್ ಕಿತ್ಕೊಳ್ಳೋದು ವಿಧಾನಸೌಧಕ್ಕೆ? ವಿಧಾನಸೌಧದೊಳಗೆ ಕೇಳಿ ನಿಮ್ ಚರ್ಚೆ, ನಿಮ್ ಹೋರಾಟ ಮಾಡಿ. ಇಲ್ವಾ? ನೀವು ವಿಧಾನಸೌಧಕ್ಕೆ ತಾಲೂಕಿನ ಜನ ಕರ್ಕೊಂಡು ನಮ್ಗೆ ಅನ್ಯಾಯ ಆಗಿದೆ ಅಂತ ನೀವು ಪ್ರತಿಭಟನೆ ಮಾಡಿ, ಹೋರಾಟ ಮಾಡಿ. ನೀವೇ ಅದೇ ಸ್ಥಾನದಲ್ಲಿ ನೀವು ಇದ್ದೀರಿ, ನಿಮ್ಗೆ ಅರಿವಿಲ್ವಾ? ಅದನ್ನೇನು ರೋಡಲ್ಲಿ ರಂಪಾಟ ಮಾಡ್ಕೊಂಡು ಬೀದಿಲೆಲ್ಲ ಜನಗಳಿಗೆಲ್ಲ ಕೈ ತೋರಿಸ್ಕೊಂಡು ಅದ್ಯಾಕೆ ಆ ಬಾಳ್ವಿಕೆ? ಅದು ಒಳ್ಳೇದಲ್ಲ. ಥ್ಯಾಂಕ್ ಯು ಸರ್.